ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆದ ನಂತರ ಬರ್ತಾಯಿದ್ದೀನಿ ಒಂದು ಒಳ್ಳೆ ವಿಡಿಯೋ ಒಟ್ಟಿಗೆ. ಸೊ ಯಾರಿಗೆಲ್ಲ ಸಮ್ಮರಲ್ಲಿ ತುಂಬ ಮುಖ ಎಲ್ಲ ಡಲ್ ಆಗಿದೆ, ತುಂಬ ಇನ್ಫೆಕ್ಷನ್ಸ್ ಥರ ಆಗ್ತದೆ, ಮುಖದಲ್ಲೆಲ್ಲ ಅನ್ಈವನ್ ಟೋನ್ ಆಗಿದೆ ಅನ್ನೋರು ಈ ಪ್ಯಾಕ್ನ ಅಥವಾ ಈ ಸ್ಕ್ರಬ್ನ ಟ್ರೈ ಮಾಡ್ಬೋದು. ಖಂಡಿತವಾಗ್ಲೂ ತುಂಬ ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಸೊ ಈ ಪ್ಯಾಕ್ನ ಮಾಡಲಿಕ್ಕೆ ನಮಗೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಕಾಗಿಲ್ಲ. ಸೊ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ, ಅದಕ್ಕೆ 1 ಸ್ಪೂನ್ ನಾನಿಲ್ಲಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾವು ಮೊಸರು ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಗೆ ಅಲೋವೆರಾ ಜೆಲ್ ಕೂಡ ಹಾಕ್ಕೊಳ್ತೀನಿ. ಸೊ ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವಿಲ್ಲಿ ಯಾವುದೇ ಬ್ರ್ಯಾಂಡ್ ಅಲೋವೆರಾ ಜೆಲ್ನ ಯೂಸ್ ಮಾಡ್ಬೋದು, ಅಥವಾ ಮನೆಯಲ್ಲಿ ನ್ಯಾಚುರಲಾಗಿ ಸಿಗುತ್ತೆ ಅಂದರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಅಲೋವೆರಾ ಜೆಲ್ ಹಾಕಿದ್ದನ್ನು ಮಿಕ್ಸ್ ಮಾಡಿದ ನಂತರ ಇಮಿಡಿಯೇಟ್ ಏನಾಗುತ್ತೆ ಅಂದರೆ ಮೊಸರು ಅಲೋವೆರಾ ಜೆಲ್ ಸಪ್ರೇಟ್ ಮತ್ತು ಆ ನೀರು ಸಪ್ರೇಟ್ ಆಗುತ್ತೆ ಇದು. ಸೊ ಅದೇ ಮೇನ್ ಇಂಪಾರ್ಟೆಂಟ್ ಇಲ್ಲಿ. ನೋಡಿಯಲ್ಲಿ ಕಂಪ್ಲೀಟ್ ನೀರು ಸಪ್ರೇಟ್ ಆಗಿದೆ, ಅಲೋವೆರಾ ಜೆಲ್ ಮೊಸರು ಸಪ್ರೇಟ್ ಆಗಿದೆ. ಸೊ ಈ ಮೊಸರು ಯಾವ ಥರ ಆಗಿರುತ್ತೆ ಅಂದರೆ ನಾವು ಅಲೋವೆರಾ ಜೆಲ್ ಹಾಕಿದ್ಮೇಲೆ ಸಪ್ರೇಟ್ ಆದಮೇಲೆ ಪನ್ನೀರ್ ಥರ ಆಗುತ್ತೆ. ಅಲೋವೆರಾ ಜೆಲ್ ಒಟ್ಟಿಗೆ ಮಿಕ್ಸ್ ಆಗಿ ಪನ್ನೀರ್ ಥರ ಆಗುತ್ತೆ. ಸೊ ಅದನ್ನು ನಾವು ಕೈಗೆ ಹಾಕ್ಕೊಂಡು ನಾವು ಫೇಸ್ ಫುಲ್ ಮಸಾಜ್ ಮಾಡಬೇಕು. ಸೊ ಅದು ಎಷ್ಟು ಪನ್ನೀರ್ ಥರ ಆಗುತ್ತೆ ಅಂದರೆ ಕಂಪ್ಲೀಟಾಗಿ ಕೈಗೆ ಸಿಗೋದಿಲ್ಲ, ಆ ಥರ ಕ್ರಿಸ್ಟಲ್ ಥರ ಆಗಿರುತ್ತೆ. ಸೊ ಇದನ್ನು ನಾವು ಕಂಪ್ಲೀಟ್ ಫೇಸ್ಗೆ ಮಸಾಜ್ ಮಾಡಿ ಮಿನಿಮಮ್ ಒಂದು 5 to 10 ಮಿನಿಟ್ಸ್ ಮಸಾಜ್ ಮಾಡಬೇಕು. ಬೇಕಿದ್ದರೆ ನಾವು ಆ ನೀರನ್ನ ಎತ್ತಿಡ್ಕೋಬೋದು. ಅದಕ್ಕೆ ನಾವು ಅಕ್ಕಿ ಹಿಟ್ಟು ಅಥವಾ ಬೇರೆ ಯಾವುದಾದ್ರೂ ಮುಲ್ತಾನಿ ಮಿಲ್ಟಿ ಹಾಕಿ ಪ್ಯಾಕ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಅದನ್ನು ಯಾವುದೂ ತೋರಿಸ್ತಾ ಇಲ್ಲ, ನಾನಿಲ್ಲಿ ಬರೀ ನಿಮಗೆ ಸ್ಕ್ರಬ್ನ ಹಾಕಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಏನಿಗೆ ಸಪ್ರೇಟ್ ಆಗಿರುತ್ತೆ, ಇದು ಪನ್ನೀರ್ ಥರ ಆಗಿರುತ್ತೆ. ಅಲೋವೆರಾ ಜೆಲ್ ಮತ್ತು ಮೊಸರು ಎರಡೂ ಮಿಕ್ಸ್ ಆಗಿ ಒಂದು ಪನ್ನೀರ್ ಜೆಲ್ ಥರ ಫಾರ್ಮ್ ಆಗಿರುತ್ತೆ. ಸೊ ಇದು ನಾವು ಚೆನ್ನಾಗಿ ಮುಖಕ್ಕೆ ಹಾಕಿ ಮಸಾಜ್ ಮಾಡಿ 5 to 10 ಮಿನಿಟ್ಸ್ ಮಸಾಜ್ ಮಾಡಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಸಾರಿ, ನನ್ನ ವಾಯ್ಸ್ ಬ್ರೇಕ್ ಆಗಿದೆ ಇಲ್ಲಿ. ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿ ವಾಯ್ಸ್ ಸ್ವಲ್ಪ ಸರಿ ಕೇಳಿಸೋದಿಲ್ಲ, ಬೇಜಾರು ಮಾಡ್ಕೋಬೇಡಿ. ಸೊ ನಾನೇನು ಫೇಸಿಗೆಲ್ಲ ಅಪ್ಲೈ ಮಾಡಿ ಚೆನ್ನಾಗಿ ಸ್ಕ್ರಬ್ ಮಾಡ್ತಾಯಿದ್ದೀನಿ. ಅದು ಮುಟ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ನಿಮಗೆ ಎಲ್ಲೆಲ್ಲಿ ಅನ್ಈವನ್ ಟೋನ್ ಅನಿಸುತ್ತೆ ಅಲ್ಲೆಲ್ಲ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡಿ. ಸೊ ಅದನ್ನು ಸ್ಕ್ರಬ್ ಮಾಡಿದ್ಮೇಲೆ ಒಂದು 5-10 ನಿಮಿಷ ಬಿಟ್ಟು ನಂತರ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೋಬೇಕು. ಸೊ ಮುಖ ಎಷ್ಟು ರಿಫ್ರೆಶ್ ಅನಿಸುತ್ತೆ ಅಂದರೆ ತುಂಬ ಫ್ರೆಶ್ ಅನಿಸುತ್ತೆ. ಸೊ ಹಾಗೆ ನೀವು ಇದನ್ನು ಯಾವಾಗಲೂ ಟ್ರೈ ಮಾಡ್ಬೋದು. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾವುದೇ ರೀತಿಯಾದ ಅಲರ್ಜಿ ಆಗಲ್ಲ. ಥ್ಯಾಂಕ್ ಯು.